ಶ್ರೀಗಳು ನಮ್ಮ ಮುಮ್ಮಡಿ ನಿರ್ಮಾಣ ಶ್ರೀಗಳು ನಮಗೂ ನೂರಾರು ವರ್ಷಗಳ ಸಂಬಂಧ. ನಮ್ಮ ತಾತ, ನಮ್ಮ ಸೋದರ ಮಾವ, ನಾನು ಕನಕಪುರದಲ್ಲೇ ಹುಟ್ಟೋನು. ಸೊ ಪ್ರತಿ ಹಂತಕ್ಕೂ ಕೂಡ ಏನೇ ಒಳ್ಳೆಯದಾಗಬೇಕಾದ್ರೆ ಎಲ್ಲ ಕಾರ್ಯಗಳು ಕೂಡ ಇಲ್ಲಿ ಮಠಕ್ಕೆ ಬಂದೆ ಅವರ ಮಾರ್ಗದರ್ಶನವನ್ನು ಪಡೆದೆ ಇವತ್ತು ನಾವೆಲ್ಲ ಕೆಲಸವನ್ನು ಮಾಡಿಕೊಂಡು ಬರ್ತಾಯಿದ್ದೆವು. ಸೊ ಅವರು ನಮಗೂ ಇರೋಂಥ ಸಂಬಂಧ ಬಹುಶಃ ಎಲ್ಲರೂ ಕೂಡ ಇಡೀ ರಾಜ್ಯಕ್ಕೂ ಗೊತ್ತಿದೆ, ಈ ತಾಲೂಕಿಗೂ ಗೊತ್ತಿದೆ. ನಮ್ಮ ಜಿಲ್ಲೆಗೆ ಒಂದು ಆಧ್ಯಾತ್ಮಿಕವಾದಂಥ ದೀಪ. ಯಾವ ಗೊಂದಲಕ್ಕೂ ಕೂಡ ಅವರು ಭಾಗಿಯಾಗ್ತಿರಲಿಲ್ಲ. ಅನ್ನ, ಅಕ್ಷರ, ಆಶ್ರಯ ಇವು ಮೂರನ್ನು ಕೂಡ ಪ್ರತಿ ಸಂದರ್ಭದಲ್ಲೂ ಸರ್ಕಾರ ಮಾಡೋಕ್ಕಿಂತ ಮುಂಚಿತವಾಗಿ ಸಿದ್ಧಗಂಗಾ ಮಠ ಮತ್ತು ಈ ಮಠ ಯಾವಾಗಲೂ ಕೂಡ ಈ ಭಾಗದಲ್ಲಿ ಮುಂದುವರಿಸ್ಕೊಂಡು ಬರ್ತಾಯಿತ್ತು. ನಮಗೆ ಯಾವಾಗಲೂ ನನಗೆ ಆತ್ಮಧೈರ್ಯವನ್ನು ತುಂಬ್ತಾಯಿದ್ರು. ನಿನಗೆ ಒಳ್ಳೆಯದಾಗ್ತದೆ, ಈ ರಾಜ್ಯ ಆಳೋಂಥ ಕಾಲ ಖಂಡಿತ ಬಂದೇ ಬರ್ತದೆ. ಮೊನ್ನೆ ಎಲೆಕ್ಷನ್ ಟೈಮಲ್ಲಿ ನನ್ನ ಕರೆಸಿ ನನಗೆ ಕೈ ತುಂಬ ಹಣವನ್ನು ಕೊಟ್ಟು, ಅದು ಬೆಡ್ಡಲ್ಲಿದ್ದರು, ಅವರು ರೆಸ್ಟಲ್ಲಿದ್ದರು, ಬೆಡ್ಡಲ್ಲಿ ಮಲಗಿದ್ರು. ಮಠದಿಂದ ಹಣ ತರಿಸಿ ಯಾಕೆ ಇದ್ದಕ್ಕಿದ್ದಂಗೆ ಹಣ ಕೊಡ್ತಾಯಿದ್ದಾರೆ ಅಂತ ನನಗೆ ಆಶ್ಚರ್ಯ ಆಯಿತು. ಇಲ್ಲ, ಒಳ್ಳೆಯದಾಗಬೇಕು ಅಂತೇಳಿ ಹಣ ಕೂಡ ಕೊಟ್ಟರು ನನಗೆ. ಸೊ ಹಂಗೆ ಇವತ್ತು 80 ವರ್ಷ ಮುಗಿದಿದೆ, 86 ವರ್ಷ ಮುಗಿದಿದೆ. ಅವರ ತತ್ವ ಚಿಂತನೆಗಳು ಯಾವಾಗಲೂ ಕೂಡ ಶಾಶ್ವತವಾಗಿ ಇವತ್ತು ಉಳಿದಿವೆ. ನಮ್ಮ ಮಾಲಿಂಗ ಸ್ವಾಮಿಗಳು ಏನು ಹಿಂದೆ ಇದ್ದರು, ಅವರು ಕೂಡ ಈ ಭಾಗದ ಎಲ್ಲ ಜನರನ್ನು ಬಹುಶಃ ಭಾಳ ಉತ್ತಮವಾದ ರೀತಿಯಲ್ಲಿ ಮಾರ್ಗದರ್ಶನ ಕೊಟ್ಕೊಂಡು ಬರ್ತಿದ್ರು. ಇಲ್ಲಿ ಜಾತಿ ಧರ್ಮ ಏನೂ ಇಲ್ಲ ಈ ಮಠದಲ್ಲಿ. ಎಲ್ಲ ಧರ್ಮದವರು ಕೂಡ ಇಲ್ಲಿ ಪಾಲನೆಯನ್ನು ಮಾಡ್ತಿದ್ರು. ಇವತ್ತು ಇತಿಹಾಸ ಬೇಕಾದ್ರೆ ನೀವು ತೆಗೆದು ನೋಡಿ, ರಾಜರ ಆಳ್ವಿಕೆ ಕಾಲದಲ್ಲೂ ಕೂಡ ಮೈಸೂರು ಅರಮನೆ ಮಹಾರಾಜರು ಕೂಡ ಈ ಮಠಕ್ಕೆ ಆಗಾಗ ಬಂದು ಭೇಟಿ ಕೊಟ್ಟು ಕೆಲವು ಭಾವಚಿತ್ರಗಳೆಲ್ಲ ಇದೆ. 7 ವರ್ಷದ ಇತಿಹಾಸ. ಅವರೆಲ್ಲ ಕೂಡ ಇಲ್ಲಿಗೆ ಬಂದು ಹೋಗ್ತಿದ್ರು. ಸೊ ಇವತ್ತು ಅಂಥ ಒಂದು ಸಂಬಂಧವನ್ನು ಸುತ್ತೂರು ಶ್ರೀಗಳು, ದೇವರ ಈ ಮಠದ ಶ್ರೀಗಳು ಎಲ್ಲ ಕೂಡ ಬಂದು ಅನೇಕ ತೀರ್ಮಾನಗಳನ್ನು ಇಲ್ಲಿ ಮಾಡ್ತಿದ್ರು. ಇವತ್ತು ಈ ಒಂದು ಮಠವನ್ನು ಉಳಿಸಿ ಬೆಳೆಸಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ನಾನು ಈ ಮಠದ ಶ್ರೀಗಳಿಗೆ ಹೇಳಿದ್ದೇನೆ, ಬಹುಶಃ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬಹುಶಃ ಅವರು ತೆಗೆದುಕೊಂಡಂಥ ದಿಟ್ಟ ನಿರ್ಧಾರಗಳು. ಕರಿಯಪ್ಪನವ್ರ ಸಂಸ್ಥೆ ಬಿಟ್ಟರೆ ಇದೇ ಇದ್ದಿದ್ದು. ಕರಿಯಪ್ಪನವ್ರ ಸಂಸ್ಥೆಗಿಂತ ಮುಂಚಿತವಾಗಿ ಈ ಮಠ ಪ್ರಾರಂಭ ಆಗಿತ್ತು. ಸೊ ಇವೆರಡೇ ನಮ್ಮಲ್ಲಿ ಎಲ್ಲ ವಿದ್ಯಾರ್ಥಿಗಳು ಎಷ್ಟೇ ಕಷ್ಟ ಇದ್ದರೂ ಕೂಡ ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿಕೊಂಡು ಬೆಳ್ಕೊಂಡು ಬಂದಿದ್ದಾರೆ. ಸೊ ನನಗೆ ಈ ತಾಲೂಕಿನ ಒಬ್ಬ ಪ್ರತಿನಿಧಿ, ಮುಖ್ಯಮಂತ್ರಿ ಅದು ಬೇರೆ ವಿಚಾರ, ಆದರೆ ಈ ತಾಲೂಕಿನ ಪ್ರತಿನಿಧಿ ಎಲ್ಲ ಸಂದರ್ಭದಲ್ಲೂ ಕೂಡ ನಮಗೆ ಆಶೀರ್ವಾದ ಮಾಡಿಕೊಂಡು ಬಂದಿದ್ದಾರೆ. ದೊಡ್ಡ ದೊಡ್ಡ ನಾಯಕರುಗಳನ್ನು ಬೆಳೆಸಿದ್ದಾರೆ, ದೊಡ್ಡ ದೊಡ್ಡ ವಿದ್ಯಾವಂತರುಗಳು ಬೆಳೆಸಿದ್ದಾರೆ, ದೊಡ್ಡ ದೊಡ್ಡ ಅಧಿಕಾರಿಗಳು ಬೆಳೆಸಿದ್ದಾರೆ, ದೊಡ್ಡ ದೊಡ್ಡ ಉದ್ಯಮಿಗಳನ್ನು ಈ ಮಠಕ್ಕೆ ಅಡಿಪಾಯ ಹಾಕಿದೆ. ಸೊ ನಾವೆಲ್ಲ ಒಂದಿನ ತಿರ್ಗಾ ಸೇರಿ ಅವರ ಹೆಸರಿನಲ್ಲಿ ಶಾಶ್ವತವಾಗಿ ಉಳ್ಕೊಳ್ಳಿಕ್ಕೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯನೋ ಆ ಕೆಲಸ ಕೂಡ ನಾವು ಮಾಡ್ತೇವೆ. ಇವತ್ತು ಬಂದು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಭಾಳ ಜನ ಎಲ್ಲ ಅವರ ಈ ಮಠದ ಅಭಿಮಾನಿಗಳು ಎಲ್ಲ ಅವ್ರನ್ನ ಕಳ್ಕೊಂಡಿದ್ದೇವೆ. ಚಿಂತೆ ಮಾಡೋದು ಬೇಡ, ಏಕೆಂದರೆ ಯಾರಿಗೂ ಎಲ್ಲರಿಗೂ ಒಂದಲ್ಲ ಒಂದಿನ ಸಾವಿದ್ದೇ ಇರ್ತದೆ. ಸೊ ಅವರ ಆದರ್ಶದ ಬದುಕನ್ನು ನಾವು ಕಾಪಾಡಲಿಕ್ಕೆ ಎಲ್ಲ ಥರದ ಪ್ರಯತ್ನ ಸಹಕಾರವನ್ನು ಇಡೀ ತಾಲೂಕಿನ ಜನತೆ ನೀಡೋಣ. ಇದಲ್ಲದೆ ಮೈಸೂರು ಜಿಲ್ಲೆ, ಚಾಮರಾಜನಗರ ಜಿಲ್ಲೆ, ಮಂಡ್ಯ ಜಿಲ್ಲೆ ಮತ್ತು ತಮಿಳುನಾಡಿನ ಕೆಲವು ಭಾಗದಲ್ಲೂ ಕೂಡ ಅವ್ರಿಗೆ ಅಪಾರವಾದಂಥ ಭಕ್ತಾದಿಗಳು ಇರೋದು ನನಗೆಲ್ಲ ಗೊತ್ತಿರೋಂಥ ವಿಚಾರ. ಸೊ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಸರ್ಕಾರ ಬಂದಂಥವರೆಲ್ಲರೂ ಕೂಡ ಯಾವ ರೀತಿ ಅವ್ರಿಗೆ ಗೌರವವನ್ನು ಸಲ್ಲಿಸಬೇಕು, ಯಾವ ರೀತಿ ಅವ್ರ ದರ್ಶನವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು,
ಅದು ಮಾಡ್ಕೊಳ್ಳಿಕ್ಕೆ ಈಗಾಗಲೇ ನಾನು ನಮ್ಮ ಅಧಿಕಾರಿಗಳಿಗೆಲ್ಲ ತಿಳಿಸಿದ್ದೇನೆ. ಸೊ ಇನ್ನು ಮುಂದಕ್ಕೆ ಎಲ್ಲ ಕೂಡ ಏನೇನು ಆಗಬೇಕು ಅದನ್ನೆಲ್ಲ ನಾವು ಕೂತ್ಕೊಂಡು ನನ್ನ ತಮ್ಮಂಗೆ ಹೇಳಿದ್ದೇನೆ, ಎಲ್ಲ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡಲಿಕ್ಕೆ. ಸೊ ನಮ್ಮ ವೀರಶೈವದ ರಾಜ್ಯ ಮಟ್ಟ ಮತ್ತು ರಾಷ್ಟ್ರದ ಅಧ್ಯಕ್ಷರಾದಂಥ ಈಶ್ವರ್ ಖಂಡ್ರೆ ಅವರು ಮಂತ್ರಿ ಒಬ್ಬರೇ ಅಲ್ಲ, ಆ ಸಮಾಜದ ಅಧ್ಯಕ್ಷರವರು. ಅವರು ಕೂಡ ನಾನು ಭಾಗಿಯಾಗ್ತೇನೆ ಅಂತೇಳಿ ಅವರು ಕೂಡ ಎಲ್ಲ ಕೆಲಸ ಬಿಟ್ಟು ಇವತ್ತು ಅವರು ಕೂಡ ನನ್ನ ಜೊತೆ ಬಂದು ಭಾಗಿಯಾಗಿದ್ದಾರೆ. ಸೊ ಎಲ್ಲ ಅವರ ಅಭಿಮಾನಿಗಳಿಗೆ ಈ ದುಃಖದಲ್ಲಿ ಇದ್ದೇವೆ, ಆದರೂ ಕೂಡ ಅವರ ಮಾರ್ಗದರ್ಶನ ನಮಗೊಂದು ದೊಡ್ಡ ಶಕ್ತಿ. ಆ ಶಕ್ತಿಲಿ ನಾವೆಲ್ಲ ಉಳ್ಕೊಳ್ಳೋಣ. ಸರ್, ಕಿರಿಯ ಶ್ರೀಗಳಿಗೆ ರಾಷ್ಟ್ರಧ್ವಜ ಹಸ್ತಾಂತರ ಮಾಡಿ ಸಾಕಷ್ಟು ಭಾವುಕರಾದರು. ಇದು ಭಕ್ತನಿಗೂ ಭಗವಂತನಿಗೂ ನಡೆಯುವಂಥ ಸಂಬಂಧ ಇದೆಯಲ್ಲ, ಅದು ನಿಮ್ಗೆ ಅರ್ಥ ಆಗೋದಿಲ್ಲ. ಎಲ್ಲರಿಗೂ ಆ ಭಾಗ್ಯ ಸಿಗೋದಿಲ್ಲ ಅಂತ ನಾನು ಹೇಳಿದ್ದಿಲ್ಲ. ಹಾಗೆ ಇವತ್ತು ನಾನು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಶ್ರೀಗಳಿಗೆ ರಾಷ್ಟ್ರಧ್ವಜ ಕೊಡುವಂಥ ಅವಕಾಶ ಸಿಗ್ತಲ್ಲ, ಇದು ನನ್ನ ಭಾಗ್ಯ. ಇಷ್ಟೇ.